Taste the Daily. Taste the Daily. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಾಕ್ಷಿ ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ವಿಚಾರ ಯಾರಿಗೆ ಮೊದಲು ಸಮನ್ಸ್ ನೀಡಬೇಕು ಎಂಬುದು ಇವತ್ತು ಆದೇಶ 64ನೇ ಸಿಟಿ ಸಿವಿಲ್ ಕೋರ್ಟ್ನಿಂದ ಇವತ್ತು ಆದೇಶವನ್ನು ಹೊರಡಿಸಲಾಗುತ್ತೆ. ನಿನ್ನೆ ಪ್ರಕರಣದ ಸಂಬಂಧ ವಿಚಾರಣೆಯನ್ನ ನಡೆಸಿದ್ದ ಕೋರ್ಟ್ ಈ ವೇಳೆ ಮೊದಲು ಯಾರನ್ನು ವಿಚಾರಣೆ ಮಾಡೋದಕ್ಕೆ ನೋಟಿಸ್ ನೀಡಲಾಗ್ತಿದೆ ಅಂತ ಮಾಹಿತಿ ನೀಡಿದ ಪ್ರಾಸಿಕ್ಯೂಷನ್. ಸಾಕ್ಷಿ 7, 8 ಹಾಗೂ ರೇಣುಕಾಸ್ವಾಮಿ ಪೋಷಕರಿಗೆ ಸಮನ್ಸ್ ನೀಡೋದಕ್ಕೆ ನಿರ್ಧಾರ. ಪ್ರಾಸಿಕ್ಯೂಷನ್ ನಿರ್ಧಾರಕ್ಕೆ ಆಕ್ಷೇಪಿಸಿದ ದರ್ಶನ್ ಪರ ವಕೀಲ ಸುನಿಲ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಸಂಬಂಧ ಇವತ್ತು ಆದೇಶವನ್ನು ನೀಡಲಿರುವ ಕೋರ್ಟ್ ಇವತ್ತು ಏನ್ ಬೆಳವಣಿಗೆ ಆಗತ್ತೆ ಅನ್ನೋದು ಸಹಜವಾಗಿ ಕುತೂಹಲ ಆಗಿದೆ. ಯಾಕಂದ್ರೆ ಇವತ್ತು ಸಮನ್ಸ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ನಿನ್ನೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ವಿಚಾರ ಮುನ್ನೆಲೆಗೆ ಬರಲಿದೆ. ಇವತ್ತು ಆದೇಶವನ್ನು ಹೊರಡಿಸಲಾಗತ್ತೆ. ಈ ಆದೇಶದಲ್ಲಿ ಏನು ಆದೇಶ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸಮನ್ಸ್ ನೀಡಬೇಕು ಅನ್ನೋದ್ರ ಬಗ್ಗೆ ಆದೇಶ 64ನೇ ಸಿಟಿ ಸಿವಿಲ್ ಕೋರ್ಟ್ನಿಂದ ಇವತ್ತು ಆದೇಶ ಪ್ರಕಟ ಆಗಲಿದೆ. ರೇಣುಕಾಸ್ವಾಮಿ ತಂದೆ ತಾಯಿಗೆ ಸಮನ್ಸ್ ನೀಡುವ ವಿಚಾರ ಯಾರಿಗೆ ಮೊದಲು ಸಮನ್ಸ್ ನೀಡಬೇಕು ಅನ್ನೋದು ಇವತ್ತು ಗೊತ್ತಾಗತ್ತೆ. 64ನೇ ಸಿಟಿ ಸಿವಿಲ್ ಕೋರ್ಟ್ನಿಂದ ಮಹತ್ವದ ಆದೇಶವನ್ನು ಹೊರಡಿಸಲಾಗತ್ತೆ. ನಿನ್ನೆ ಪ್ರಕರಣ ಸಂಬಂಧ ವಿಚಾರಣೆಯನ್ನ ನಡೆಸಿತ್ತು ಕೋರ್ಟ್. ಈ ವೇಳೆ ಮೊದಲು ಯಾರನ್ನ ವಿಚಾರಣೆ ಮಾಡಬೇಕು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ನೋಟಿಸ್ ಅನ್ನ ನೀಡಲಾಗ್ತಿದೆ ಅಂತ ಮಾಹಿತಿಯನ್ನ ನೀಡಿತ್ತು ಪ್ರಾಸಿಕ್ಯೂಷನ್. ಸಾಕ್ಷಿ 7, 8 ರೇಣುಕಾಸ್ವಾಮಿ ಪೋಷಕರಿಗೆ ಸಮನ್ಸ್ ನೀಡುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿತ್ತು. ಆದ್ರೆ ದರ್ಶನ್ ಪರ ವಕೀಲರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ದರ್ಶನ್ ಪರ ವಕೀಲ ಸುನಿಲ್ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇವತ್ತಿನ ಕೋರ್ಟ್ ಬೆಳವಣಿಗೆ ಬಗ್ಗೆ ನೋಡೋದಾದ್ರೆ ಈಗಾಗಲೇ ಏನಂತ ಹೇಳಿದ್ರೆ ದರ್ಶನ್ ಪ್ರಕರಣದಲ್ಲಿ ನಿನ್ನೆ ಈ ಹಿಂದೆ ಚಾರ್ಜ್ ಫ್ರೇಮ್ ಆದ ಬೆನ್ನಲ್ಲೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ವಿಚಾರಣೆಯನ್ನ ಮಾಡಲು ಆರಂಭವಾಗಿತ್ತು. ವಿಚಾರಣೆಗೆ ಮೊದಲು ಯಾವ ಸಾಕ್ಷಿಗಳನ್ನ ವಿಚಾರಣೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ನ್ಯಾಯಾಲಯದಲ್ಲಿ ಚರ್ಚೆ ಆದಂತ ಸಂದರ್ಭದಲ್ಲಿ ಏನು ರೇಣುಕಾಸ್ವಾಮಿ ಅವರ ಪೇರೆಂಟ್ಸ್ ಏನಿದ್ದಾರೆ ತಂದೆ ತಾಯಿಗೆ ನೋಟಿಸ್ ಸಮನ್ಸ್ ಅನ್ನು ಕೊಡಬೇಕು, ವಿಚಾರಣೆಗೆ ಹಾಜರಾಗುವಂತ, ಅದರ ಜೊತೆಗೆ 7 ಮತ್ತು 8 ಏನಿದ್ದಾರೆ ಅದ್ರ ಜೊತೆಗೆ ದೂರುದಾರ ಏನಿದೆ ಅವರಿಗೆ ಕೊಡ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅಂದ್ರೆ ಕೋರ್ಟ್ ನಲ್ಲಿ ಏನು ಮನವಿಯನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಅದಕ್ಕೆ ಅಬ್ಜೆಕ್ಷನ್ ಅನ್ನು ಕೂಡ ಹಾಕಿದ್ರು. ಅಂದ್ರೆ ಯಾರಿಗೆ ಒಂದು ಸಾಕ್ಷಿ 1, 2 ಈ ರೀತಿಯಾಗಿ ಅವ್ರನ್ನ ವಿಚಾರಣೆಯನ್ನ ಮಾಡಬೇಕು, ಮಧ್ಯದಲ್ಲಿ ಈ ರೀತಿಯಾಗಿ ವಿಚಾರಣೆಗೆ ಕರೀಬಾರ್ದು, ಸಮನ್ಸ್ ಅನ್ನ ಜಾರಿಯನ್ನ ಮಾಡುವುದು ಅನ್ನೋ ರೀತಿಯಲ್ಲಿ ಅದಕ್ಕೆ ಅಬ್ಜೆಕ್ಷನ್ ಹಾಕಿದ್ರು. ಆ ಸಂಬಂಧ ಇವತ್ತು ಅರ್ಜಿಯ ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಅರ್ಜಿ ವಿಚಾರಣೆ ಮಾಡಿದ ಬಳಿಕ ಮೊದಲು ಯಾವ ಸಾಕ್ಷಿಯನ್ನು ವಿಚಾರಣೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನ್ಯಾಯಾಲಯ ಇವತ್ತು ಆದೇಶವನ್ನು ಕೊಡಲಿದೆ. ಅದರ ಮೂಲಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ರೇಣುಕಾಸ್ವಾಮಿಯ ಪೇರೆಂಟ್ಸ್ ಗಳನ್ನ ಮೊದಲು ಕರೆಯಲಾಗುತ್ತಾ, ಇಲ್ಲ ಅಂದ್ರೆ ದೂರುದಾರ ಏನಿದ್ದ ಆತನ ಮೊದಲು ಕರೆಯಲಾಗುತ್ತಾ, ಇಲ್ಲ ಬೇರೆ ಯಾವ್ದಾರ ಸಾಕ್ಷಿಯನ್ನು ವಿಚಾರಣೆಯನ್ನ ಆರಂಭ ಮಾಡಬಹುದು ಅನ್ನೋ ಯಾವ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ನ್ಯಾಯಾಲಯ ಇವತ್ತು ಆದೇಶವನ್ನು ಕೊಡುತ್ತೆ. ಆ ಆದೇಶದ ಆಧಾರದ ಮೇರೆಗೆ ಮುಂದಿನ ದಿನಗಳಲ್ಲಿ ಕೂಡ ಟ್ರಯಲ್ ಕೂಡ ಆರಂಭ ಆಗುವಂತದ್ದು, ಎಲ್ಲಾ ಸಾಕ್ಷಿದಾರರು ನ್ಯಾಯಾಲಯಕ್ಕೆ ಬಂದು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆಗಳು ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್. ಡೀಟೇಲ್ಸ್ಗಾಗಿ